This is the most suitable vehicle for me. ಅಗ್ರಿಕಲ್ಚರ್ ವರ್ಕ್ ಇರಲಿ, ಸಿವಿಲ್ ವರ್ಕ್ ಇರಲಿ, ಈ 29 ಮಾಡೆಲ್ ತುಂಬಾ ಕಂಪ್ಯಾಟಬಲ್ ಮಷೀನ್. ನನ್ನ ಹೆಸರು ನಂಬಿರಾಜನ್. ನಾನು ಈ ಪಾಕ್ಲೇನ್ ಮೇನ್ಲಿ ಅಗ್ರಿಕಲ್ಚರ್ ಸರ್ವಿಸ್ಗೆ ತಗೊಂಡಿದ್ದೀನಿ. ಮೋಸ್ಟ್ ಆಫ್ ದ ವರ್ಕ್ ನಾನು ಮಾಡಿದ್ದು ಅಗ್ರಿಕಲ್ಚರ್ ಫೀಲ್ಡಲ್ಲಿ. ಇದು ತಗೊಂಡು 8 ಮಂತ್ಸ್ ಆಯಿತು. ಮಷೀನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಅಗ್ರಿಕಲ್ಚರ್ ಫೀಲ್ಡ್ಸ್ ಅಲ್ಲಿ, ಸ್ಪೆಷಲಿ ಮಡಿ ಕಂಡೀಷನ್ಸ್ ಅಲ್ಲಿ ಬೇರೆ ಮಷೀನ್ಸ್ ಆಫನ್ ಸ್ಟಕ್ ಆಗುತ್ತೆ. ಆದರೆ ಈ ಮಷೀನ್ ಯಾವಾಗಲೂ ಸ್ಟಕ್ ಆಗಿ ಪುಲ್ ಮಾಡಬೇಕು ಅಂತ ಸಿಚುವೇಶನ್ ಬಂದಿಲ್ಲ. ಎಲ್ಲಿ ತಗೊಂಡ್ರೂ ಈಸಿಯಾಗಿ ಕ್ಲೈಂಬ್ ಮಾಡಿ ಮೇಲೆ ಬರುತ್ತೆ. ಪರ್ಫಾರ್ಮೆನ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಸರ್ವಿಸ್ ಕೂಡ ಚೆನ್ನಾಗಿದೆ. ಇದು ಅಪ್ರಾಕ್ಸಿಮೇಟ್ಲಿ 300+ ಅವರ್ಸ್ ರನ್ ಆಗಿದೆ. ಫ್ಯೂಲ್ ಕನ್ಸಂಪ್ಷನ್ ಅರೌಂಡ್ 2 to 2.5 ಲೀಟರ್ಸ್ ಪರ್ ಅವರ್. 2.3 ರೀಚ್ ಆಗೋದು ಓನ್ಲಿ ಟಫ್ ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ. ಆವರೇಜ್ ಅಲ್ಲಿ ನಾವು 8.5 ಫೀಟ್ ಡಿಗಿಂಗ್ ಅಚೀವ್ ಮಾಡಿದೀವಿ. ಆಪರೇಟರ್ಸ್ ಕೂಡ ಅಕ್ಯುರಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬೇರೆ ಮಷೀನ್ಸ್ ಕಂಪೇರ್ ಮಾಡಿದ್ರೆ 1.5 to 2.5 ಫೀಟ್ ಜಾಸ್ತಿ ಡಿಗ್ ಮಾಡಬಹುದು. ಪಿಟ್ ಡಿಗಿಂಗ್ಗೆ 10.5 ಫೀಟ್ ಡೆಪ್ತ್ ವರೆಗೂ ಹೋಗಿದ್ದೇವೆ. ಟೋಟಲ್ 800 ವರ್ಕಿಂಗ್ ಅವರ್ಸ್ ಅಲ್ಲಿ 600 ಅವರ್ಸ್ ಅಗ್ರಿಕಲ್ಚರ್ ವರ್ಕ್ಗೆ ಯೂಸ್ ಆಗಿದೆ. ನಾವು ಮೋಸ್ಟ್ಲಿ ಯೂಸ್ ಮಾಡೋದು ಬನಾನಾ ಪ್ಲಾಂಟೇಶನ್ಸ್ಗೆ, ಸಾಯಿಲ್ ಬಂಡ್ಸ್ ಕ್ರಿಯೇಟ್ ಮಾಡಕ್ಕೆ, ವಾಟರ್ ಸ್ಟ್ಯಾಗ್ನೇಷನ್ ಅವಾಯ್ಡ್ ಮಾಡಕ್ಕೆ, ಚಾನಲ್ಸ್ ಡಿಗ್ ಮಾಡಕ್ಕೆ, ಇರಿಗೇಷನ್ ಕೆನಾಲ್ಸ್ ಮಾಡಕ್ಕೆ. ಮಷೀನ್ ತುಂಬಾ ಚೆನ್ನಾಗಿದೆ. ಬೇರೆ ಮಷೀನ್ಸ್ ಮಡ್ ಅಲ್ಲಿ ಸ್ಟಕ್ ಆಗುತ್ತೆ, ಆದ್ರೆ ಇದು ಈಸಿಯಾಗಿ ಹೋಗಿ ಬರುತ್ತೆ ವಿದೌಟ್ ಪ್ರಾಬ್ಲಮ್. ಲಿಫ್ಟಿಂಗ್ ಮತ್ತು ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಇದೆ. ಇದು ಪಾಕ್ಲೇನ್ 29U ಮಾಡೆಲ್ 3 ಟನ್ ಮಷೀನ್.